ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಮಟನ್ ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈಗ ಅರ್ಧ ಕೆಜಿಯಷ್ಟು ಮಟನ್ ತಗೊಂಡಿದ್ದೇನೆ, ಕುರಿ ಮಟನ್ನು. ಇವಾಗ ಇದನ್ನು ವಾಶ್ ಮಾಡ್ಕೋಬೇಕು. ಒಂದು 2 ಸಲ ವಾಶ್ ಮಾಡಿದ ಮೇಲೆ ಕುಕ್ಕರ್ಗೆ ಹಾಕಿದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕಬೇಕು, 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕಷ್ಟು. ಈಗ ಅರಸಿನ ಪುಡಿ ಹಾಕ್ತಾ ಇದ್ದೀನಿ. ಅರಸಿನ ಪುಡಿ ಹಾಕಿ ಮಟನ್ನ ಬೇಯಿಸೋಕೆ ಇಡಬೇಕು. ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ. ಇದು ಬೇಗ ಬೇಯ್ತದೆ ಮಟನ್ನು, ಹಾಗಾಗಿ 4 ವಿಸಿಲ್ ಮಾತ್ರ ಇಡ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಕಾಶ್ಮೀರ ಚಿಲ್ಲಿ ಅಂತ ಬರುತ್ತಲ್ಲ, ಅದನ್ನು ತಗೊಂಡಿದ್ದೇನೆ. ಒಂದು 10 ತಗೊಂಡಿದ್ದೇನೆ. ಹಾಗೆಯೇ ಗುಂಡು ಮೆಣಸಿನಕಾಯಿ ತಗೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ. ಅದು ನಮಗೆ ಫ್ರೈ ಆದ ಮೆಣಸು ಹಾಕಬೇಕು, ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ಆವಾಗ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದು ಕಾಶ್ಮೀರ ಚಿಲ್ಲಿ ಹಾಕೋದ್ರಿಂದ ರೆಡ್ ಕಲರ್ ಬರುತ್ತೆ, ಮತ್ತು ಗ್ರೇವಿದು ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಬೇಕು ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ಜೀರಿಗೆ ಒಂದು 2.5 ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ. ಇವಾಗ ಫ್ರೈ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿನ ನಾನು ಸಿಪ್ಪೆನ ತೆಗೆಯದೆ ಬೆಳ್ಳುಳ್ಳಿ ಹಾಕಿದ್ದೇನೆ. ಯಾಕಂತ ಹೇಳಿದರೆ ಸಿಪ್ಪೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಾವು ಇಡೀ ಬೆಳ್ಳುಳ್ಳಿನ ವಾಶ್ ಮಾಡಿಕೊಂಡು ಸಿಪ್ಪೆ ಒಟ್ಟಿಗೆ ಹಾಕಬೇಕು ಅದರದ್ದು. ನಾನು ಸಿಪ್ಪೆನ ರಿಮೂವ್ ಮಾಡಿಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಸ್ವಲ್ಪ ಮೆಂತ್ಯ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಮೆಂತ್ಯ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುವಾಗ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಲ್ರೆಡಿ ಮೆಣಸು ಫ್ರೈ ಆಗಿದೆ. ಇವಾಗ ಮಿಕ್ಸ್ ಜಾರಿಗೆ ಹಾಕಿ, ಇದಕ್ಕೆ ಯಾವುದೇ ನೀರು ಹಾಕಬಾರ್ದು, ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದು ಆಗಿದೆ ನೋಡಿ. ಈ ಥರ ಪುಡಿ ಆದರೆ ಸಾಕು, ತುಂಬ ಏನು ಆಗಬೇಕು ಅಂತಿಲ್ಲ. ಇವಾಗ ಸ್ವಲ್ಪ ಕೊಕೊನಟ್ ತಗೊಂಡಿದ್ದೇನೆ. ತುಂಬ ಕೊಕೊನಟ್ ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಇದನ್ನು ಗ್ರೈಂಡ್ ಮಾಡಿದ್ದೇನೆ. ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ತುಂಬ ಆಯಿಲ್ ಹಾಕಬಾರ್ದು, ಯಾಕಂದರೆ ಮಟನಲ್ಲಿ ಆಯಿಲ್ ಇರೋದ್ರಿಂದ. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಒಂದು 3 ಆನಿಯನ್ ತಗೊಂಡಿದ್ದೇನೆ, ಚಿಕ್ಕದು 3 ಆನಿಯನ್ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ದೊಡ್ಡ ಆನಿಯನ್ ಆದರೆ 1.5 ಸಾಕಾಗುತ್ತೆ. ಇದು ಸ್ವಲ್ಪ ಚಿಕ್ಕದಿತ್ತು ಅಂತೇಳಿ ನಾನು 3 ತಗೊಂಡಿದ್ದೇನೆ. ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟೊತ್ತಿಗೆ ಮಟನ್ ಬೆಂದಿರುತ್ತಲ್ಲ, ಅದನ್ನು ನಾನು ಕುಕ್ಕರಿಂದ ಇದಕ್ಕೆ ಹಾಕ್ತಾಯಿದ್ದೀನಿ. ಮಟನಲ್ಲಿ ಸ್ವಲ್ಪ ಅಂದರೆ ನೀರು ಹಾಕದೇನೆ ಬೇಯಿಸಿದ್ದೇನೆ ನಾನು, ಮಟನಲ್ಲಿ ನೀರಿನಂಶ ಇರುತ್ತೆ ಅಂತೇಳಿ. ಇವಾಗ ಗ್ರೈಂಡ್ ಮಾಡಿ ಇಟ್ಟಿರುವ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕುವಾಗ ಸ್ವಲ್ಪ ಹುಣಸೆ ಹಣ್ಣಿದು ರಸ ಹಾಕಬೇಕು. ಇಲ್ಲದಿದ್ದರೆ ನಾವು ಪುಡಿ ಮಾಡುವಾಗಲೇ ಹುಣಸೆ ಹಣ್ಣನ್ನು ಪುಡಿ ಮಾಡ್ಕೋಬೋದು. ನಾನು ಸಪ್ರೇಟಾಗಿ ರಸ ಹಾಕಿದ್ದೇನೆ. ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಹುಳಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಹಾಕಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಹೀಗೆ ಇರಬೇಕು. ನಾವು ಕಾಶ್ಮೀರ ಚಿಲ್ಲಿಯಿಂದಾಗಿ ಇದು ರೆಡ್ ಕಾಣ್ತದೆ. ಇದು ಫುಲ್ಲು
ಫ್ರೈ ಆಗಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ಮಟನ್ನು. ಇವಾಗ ಕೊಕೊನೆಟ್ನ ಆ್ಯಡ್ ಮಾಡ್ಕೋಬೇಕು. ಕೊಕೊನೆಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಗರಂ ಮಸಾಲ ಎಲ್ಲ ಹಾಕಲ್ಲ, ನನಗೆ ಇಷ್ಟ ಆಗಲ್ಲ ಅಂತೇಳಿ. ನೀವು ಬೇಕಿದ್ರೆ ಹಾಕ್ಬೋದು ಚಕ್ಕೆ ಲವಂಗ ಎಲ್ಲ, ನಾನು ಯೂಸ್ ಮಾಡಲ್ಲ, ನನಗೆ ಹೀಗೇ ಇಷ್ಟ ಆಗುತ್ತೆ ಅಂತೇಳಿ. ಇವಾಗ ಇದು ಆಗಿದೆ, ಕರೆಕ್ಟಾಗಿ ಆಗಿದೆ. ಸೊ ಆವಾಗ ನೀವು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಇದು ನಾನು ಫಸ್ಟೇ ಉಪ್ಪು ಹಾಕಿದ್ರಿಂದ ಮಟನಿಗೆ, ಆಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್